ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರೇನು, ತಾವು ಯಾವುದರಿಂದ ಬಂದಿದ್ದೀರಾ, ಆಮೇಲೆ ನೀವು ರಿಯಾನ್ಸ್ ಮಲ್ಟಿಲೇಟೆಡ್ ಪ್ರಾಫಿಟ್ ಲಿಮಿಟೆಡ್ಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಯಾವ ಯಾವ ಕೆಲಸ ಮಾಡ್ತಾ ಇದ್ದೀರಾ, ಈ ರಿಯಾನ್ಸ್ ಮಲ್ಟಿಲೇಟೆಡ್ ಪ್ರಾಫಿಟ್ ಲಿಮಿಟೆಡಲ್ಲಿ ಬಂದಾದ ಮೇಲೆ ನಿಮಗೆ ಎಷ್ಟು ಉಪಯೋಗ ಆಗಿದೆ, ಎಷ್ಟು ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದೀರಾ, ಆಮೇಲೆ ಅದರಿಂದ ರಿಯಾನ್ಸ್ ಮಲ್ಟಿಲೇಟೆಡ್ ಪ್ರಾಫಿಟ್ ಲಿಮಿಟೆಡ್ನಿಂದ ನಿಮಗೆ ಎಷ್ಟು ಇನ್ಕಮ್ ಬಂದಿದೆ, ಆಮೇಲೆ ಈ ಸಂಸ್ಥೆಗೆ ನಿಮ್ಮನ್ನು ಕರ್ಕೊಂಡು ಬಂದಂಥ ಲೀಡರ್ಗಳು ಯಾರು ಅನ್ನೋದನ್ನು ನಿಮ್ಮ ಅನುಭವದ ಮುಖಾಂತರ ಸ್ವಲ್ಪ ಎಲ್ಲ ಜನಗಳಿಗೆ ನಿಮ್ಮ ಅನುಭವವನ್ನು ಹಂಚ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ ಸರ್. ನಿಮ್ಮ ಅನುಭವವನ್ನು ಶೇರ್ ಮಾಡಿಕೊಡಿ ಸರ್. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಜಾಫರ್ ಶೇಖ್ ಸಾಲಿ ಅಂತ ಹೇಳಿ ಕಳಸ ಗ್ರಾಮದಲ್ಲಿ ಒಂದು ರೈತನ ಮನೆಯೊಳಗೆ ಹುಟ್ಟತಕ್ಕಂಥ ಒಂದು ವ್ಯಕ್ತಿ. ನಾನು ಬಡವ ಕುಟುಂಬ ಅಂದ್ರೆ ಶ್ರೀಮಂತ ಅಲ್ಲ, ಮಿಡಲ್ ತರ ತಿಳ್ಕೊಳ್ಳಿ ಅಥವಾ ಬಡವರು ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಸರ್, ನಾನು ಈ ಒಂದು ರಿಯಾನ್ಸ್ ಫ್ಯಾಮಿಲಿ ಪ್ಲೇಟ್ಫಾರ್ಮ್ ಅಲ್ಲಿ ಬರ್ಲಿಕ್ಕೆ ಒಂದು ಕಾರಣ ಇದೆ. ಮುಖ್ಯ ಕಾರಣ ಯಾವ್ದಿದೆ ಅಂದ್ರೆ, ಯಾಕಂದ್ರೆ ನಾನು ಕೂಡ ಸುಮಾರು ನೆಟ್ವರ್ಕ್ ಅನ್ನು ಮಾಡಿದ್ದೀನಿ. ನನಗೂ ಅನುಭವ ಇದೆ. ಯಾಕಂದ್ರೆ ಬೇಡ ಒಂದು 16 ರಿಂದ 15 ವರ್ಷ ನೆಟ್ವರ್ಕ್ ಅನುಭವ ನನಗಿದೆ. ಇವತ್ತು ಯಾವ ನೆಟ್ವರ್ಕ್ ಅಲ್ಲಿ ನಾನು ಇಲ್ಲ ಅನ್ನೋಂಥ ನೆಟ್ವರ್ಕ್ ಯಾವ್ದಿಲ್ಲ ನನ್ನ ಅನಿಸಿಕೆ ಪ್ರಕಾರ. ಯಾಕಂದ್ರೆ ಯಾವ ರೀತಿ ಅಂತಂದ್ರೆ ನೀವು ಒಂದು ಗಾದೆ ಮಾತು ಇದೆ, ಏನಂತಂದ್ರೆ ಆಡು ಮುಟ್ಟದ ಸೊಪ್ಪು ಇಲ್ಲ, ಜಾಫರ್ ಸರ್ ಹೋದಂತ ನೆಟ್ವರ್ಕ್ ಇಲ್ಲ. ಓಕೆ ಸರ್, ಇದು ಗ್ರೇಟ್ ಸರ್. ಯಾಕಂದ್ರೆ ಸರ್, ನನಗಿದು ಯಾಕಂದ್ರೆ ಎಲ್ಲ ಸುಮಾರು ನೆಟ್ವರ್ಕ್ಗಳು ಮಾಡಿದ್ದೀನಿ. ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಈಗ ಅಪ್ಲೈನ್ ಅಂತ ಇರ್ತಾರ, ಆ ನಂತರ ಲೀಡರ್ಸ್ ಅಂತ ಇರ್ತಾರ, ಅವ್ರಿಗೆ ಏನು ಸಿಗ್ಬೇಕು ಈ ಪ್ಲೇಟ್ಫಾರ್ಮ್ ನಿಂದ ಆಗಲಿ, ಯಾವ್ದೋ ಒಂದು ನೆಟ್ವರ್ಕ್ ಪ್ರಾರಂಭ ಆಗಲಿ, ಅದರಿಂದ ಏನ್ ದೊರಿಬೇಕು ನಮ್ಮ ಲೀಡರ್ಸ್ಗೆ, ಏನು ಸಿಗ್ಬೇಕು, ಏನೆಲ್ಲ ಅವಶ್ಯಕತೆ, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಯಾವ ರೀತಿ ಆಗ್ಬೇಕು ಅನ್ನೋದು ಯಾರು ಇವತ್ತು ಅನ್ನೋದು ತಿಳಿಸ್ಕೊಟ್ಟಿಲ್ಲ. 1 ಪಾಯಿಂಟ್ ಇದು ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಯಾಕಂದ್ರೆ ಇವತ್ತಿನವ್ರಿಗೆ ಯಾರು ಏನು ತಿಳಿಸ್ಕೊಟ್ಟಿಲ್ಲ. ಯಾವ ರೀತಿ ನೀನು ಮುಂದುವರಿತೀಪ, ನಿನಗೆ ಏನೇನು ಬೇಕು, ನಿನ್ಗೆ ಯಾವ ರೀತಿ ಸಹಕಾರ ಬೇಕಂತ ಯಾರು ಕೂಡ ಹೇಳಿಲ್ಲ. ಒಂದು ಯಾವ ರೀತಿ ನಮ್ಗೆ ಸರ್ಗೆ ಪರಿಚಯ ಅಂದ್ರೆ, ಸರ್ಗೆ ನಾನು ಡೈರೆಕ್ಟ್ ಕೂಡ ಪರಿಚಯ ಇದ್ದಿಲ್ಲ. ಒಂದನೇ ಪಾಯಿಂಟ್ ಇದು, ಸರ್ಗೆ ನಾನು ಪರಿಚಯ ಇದ್ದಿದ್ದಿಲ್ಲ. ಸರ್ ಯಾರು, ನಾನು ಯಾರು ಗೊತ್ತಾನೆ ಇಲ್ಲ. ಒಂದು ಮಹಿಳೆ, ಒಂದು ಲೇಡೀಸ್ ಮುಖಾಂತರ, ಅವರು ಗಿರ್ಜಾ ಮೇಡಮ್ ಅಂತ ಹೇಳಿ, ಅವ್ರ ಮುಖಾಂತರ ಸರ್ಗೆ ಅವ್ರಿಗೆ ಭೇಟಿ ಆದ್ರು. ಅವರು ನಂಬರ್ ಇವ್ರು ಕೊಟ್ಟರು ಸರ್ಗೆ. ಸರ್ಗೆ ನಂಬರ್ ಕೊಟ್ಟಿದ್ದ ಸರ್ ನನಗೆ ಕಾಲ್ ಮಾಡಿದ್ರು. ಎಲ್ಲಿವರೆಗೆ ಕಾಲ್ ಮಾಡಿದ್ರು, ನಾನು ಯಾಕಂದ್ರೆ ಸುಮಾರು ನೆಟ್ವರ್ಕ್ ಮಾಡಿದ್ದೀನಿ ಅನ್ನೋದು ಇವಾಗ ನಾನು ಎಷ್ಟು ಸಲ ಹೇಳಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಏನಾಗಿತ್ತು, ನೆಟ್ವರ್ಕ್ ಅನ್ನೋದು ಈ ತರ ಇದೆ, ಮೈಂಡ್ ಡೈವರ್ಟ್ ಆಗ್ತಾನೆ ಇದೆ. ಅದ್ರೊಳಗೆ ಯಾವ್ದು ಒಂದು ನನಗೆ ಏನು ಸಿಗ್ತಾ ಇಲ್ಲ, ಏನು ಬರ್ತಾ ಇಲ್ಲ ಅನ್ನೋದು ನನ್ನ ಮೈಂಡ್ ಸೆಟ್ ಒಳಗಿತ್ತು. ಅದು ಆ ರೀತಿ ಇದ್ದಾಗ ನಾನು ಏನ್ ಮಾಡಿದೆ, ಒಂದಿಷ್ಟು ಪದೇ ಸರ್ ಅಂದ್ರೆ, ಹಲೋ ಸರ್, ಎಲ್ಲಿದ್ದೀರಿ ಸರ್, ನಾವು ಹುಸೇನ್ ಸರ್ ಮಾತಾಡೋದು. ಸರ್ ಹೇಳಿ ಸರ್, ನಾನು ಒಂದು ಹಳ್ಳಿ ಪಕ್ಕದಲ್ಲಿ ಅದೇನಾದ್ರೂ ಕೂಡ ಒಂದು ಬೇರೆ ಊರಲ್ಲಿ ಇದ್ದೀನಿ, ಬೇರೆ ವರ್ಕ್ನಲ್ಲಿ ಇದ್ದೀನಿ, ಬೇರೆ ಜಾಬ್ನಲ್ಲಿ ಇದ್ದೀನಿ ಅಂತೆ. ಇದೇ ರೀತಿ ನಾನು ಒಂದು ವಾರ ಹೇಳಿದೆ, 20 ದಿನಾನು ಹೇಳಿದೆ, ಒಂದು ತಿಂಗಳನ್ನು ಹೇಳಿದೆ, ಕನಿಷ್ಠ 2 ತಿಂಗಳ ಮಟ್ಟ ಅಲ್ಲಿ ಮಟ್ಟ ಹೇಳಿಲ್ಲ. ಸರ್ ಮಾತ್ರ ಫಾಲೋಅಪ್ ಮಾತ್ರ ಬೀಳಲಿಲ್ಲ. ಅದು ಒಂದು ಮುಖ್ಯ ಕಾರಣ ಅದರೊಳಗೆ. ಸರ್ ಯಾವಾಗಲೂ ನನಗೆ ಅವರು ನನಗೆ ಬೇಜಾರಾಗಬಹುದಿತ್ತು. ಈಗಂತ ಪದೇ ಆ ವ್ಯಕ್ತಿ ಸುಳ್ಳನ್ನೇ ಹೇಳ್ತಾ ಇದ್ದಾನೆ, ಯಾಕೆ ನಿಜ ಹೇಳ್ತಾ ಇಲ್ಲ ಅಂತ ಅವ್ರು ಒಪ್ಕೊಂಡು ಅದು ನಾನು ಕಾಲ್ ಮಾಡೋದು ಬಂದ್ ಮಾಡ್ಬೋದಿತ್ತು. ಬಟ್ ಅವರು ಕಾಲ್ ಅನ್ನ ಬಿಡಲಿಲ್ಲ ಮಾಡೋದು, ಕಂಟಿನ್ಯೂ ಲಗಾತಾರ ಸೋಚ್ ಬದಲು ಅಂದ್ರೆ ಸರ್, ಸೋಚ್ ಬದಲು ಜಿಂದಗಿ ಬದಲ್ ಜಾಗಿ, ಅದೇ ಥಿಂಕ್ ಇಟ್ಕೊಂಡು ಅವರು ಕೂಡ ಅದೇ ರೀತಿ ನಾನು ಫಾಲೋ ಮಾಡಿದ್ರು. ಅದೇ ರೀತಿ ಫಾಲೋ ಮಾಡಿದ್ರು ಎಲ್ಲಿ ಮಠ. ಕನಿಷ್ಠ ಅದು ಯಾವಾಗ ನನ್ನ ತಲೆ ಒಳಗಿನ ಏನ್ ತಿಳ್ಕೊಂಡಿದ್ದ ಗೊತ್ತಿಲ್ಲ, ಅವಾಗ ನಮ್ಮ ರಿಯಾನ್ಸ್ ಪ್ಲೇಟ್ಫಾರ್ಮ್ ಬಂದಿದೆ. ಅದ್ರೊಳಗೆ ಇರ್ತಕ್ಕಂಥ ಒಂದು ನಾಲೆಜ್ ಅಂದ್ರೇನು, ಮಾತಿನ ಪ್ರಕಾರ ಅಲ್ಲ, ಕಂಪನಿ ಒಳಗೆ ಏನಿದೆ ಸಿಸ್ಟಮ್, ಯಾವ ರೀತಿ ಇರ್ಬೇಕು, ನಾವು ಯಾವ ರೀತಿ ನಡೆಸ್ಬೇಕು ಅನ್ನೋದು ನನಗೆ ಸುಮಾರು ಒಂದು 2 ರಿಂದ 2 ತಿಂಗಳ ನಂತರ ಸರ್ ನಮಗೆ ಲೈವ್ ಟಚ್ ಕೊಟ್ಟರು. ನಾ ಫೋನ್ನಾಗ ಸಿಗ್ತಾ ಇಲ್ಲ ಅವ್ರಿಗೆ, ಅವ್ರು ಬೀಳಿಲ್ಲ ನನಗೆ. ಅವ್ರದ್ದು ಒಂದು ಹಠ, ನಂದು ಒಂದು ಹಠ ಇತ್ತು. ಆ ಹಠಕ್ಕೆ ಒಂದು ದಿವಸ ಏನಿಲ್ಲ ಅಂದ್ರು, ಆ ಭಗವಂತ ಅದು ದಾನ ಇರ್ಬೋದು, ಒಂದು ಏನ್ ಮಾಡಿದ್ರು, ಒಂದು ಸಮೂಹದಲ್ಲಿ ಕೂಡಿಸಿದ. ಅದೇ ಒಂದು ಸ್ಥಳದಲ್ಲಿ ಕೂಡಿಸಿದಾಗ ಒಂದು ಡಿಸ್ಕಸ್ ಅನ್ನೋದು ಆಯ್ತು ನಂದು ಸರ್ದು. ಆಯ್ತು ಸರ್, ಸಾರಿ ಸರ್, ನಾನು ಇದ್ರಿ ಸರ್, ನಿಮಗೆ ಕಾಲಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದೀರಿ, ನಾನು ಕೂಡ ಸುಮಾರು ಸಲ ಬಿಜಿ ಇದ್ದೆ, ಆದ್ರೂ ಕೂಡ ಏನಿಲ್ಲ ಸರ್, ಇವತ್ತು ಕುಡಿದಿದ್ದು ಒಳ್ಳೆ ಗಳಿಗೆ, ಒಳ್ಳೆ ಟೈಮ್ ಬೆಳೀತಕ್ಕಂಥ ಒಂದು ಸಮಯ ಅಂತ ಹೇಳಿ ನಾನು ಸರ್ಗೆ ನಾನು ಕೈ ಕೊಟ್ಟು ಹೇಳಿ ಜೋಡಿಸಿ ಆ ಪ್ಲೇಟ್ಫಾರ್ಮ್ ಅನ್ನ ನಾನು 1ನೇ ಮೆಟ್ಲನ್ನು ಹತ್ತಿದೆ. ಅದು ಯಾರು ಸರ್, ನಮ್ಮ ಸರ್ ಬೀಳಿಲ್ಲ. ಆ ಪ್ರಯತ್ನ ನಾನು ನನ್ನ ಮೆಟ್ಟಲ್ಲಿ ಇಟ್ಕೊಂಡು ಕೂಡ ನಾನು ಏನ್ ಮಾಡಿದೆ, ಬೀಳೇ ಇಲ್ಲ ಸರ್ ಕೊಟ್ಟು ಹೋದ್ಯಾ. ಸರ್ ಬಂದು ಅವತ್ತು ಇಷ್ಟು ಖುಷಿ ಆಯ್ತಂದ್ರೆ ಫೋನೇ ಸಿಗಲಿಲ್ಲ, ಖುಷಿ ಲೈವ್ ಸಿಕ್ಕಾಗ ನಮ್ಗೆ ಖುಷಿ ಆಯ್ತು. ಈ ರೀತಿ ಇದೆಯಲ್ಲಪ್ಪ ಇದ್ರೊಳಗೆ ಪ್ಲಾನ್ ಒಳಗೆ ಅನ್ನೋದು ನನಗೆ ಗುರ್ತಾಗಿ ಜಾಸ್ತಿ ಏನು ಹೇಳಿಲ್ಲ ಅವರು. ಜಸ್ಟ್ ಫಾರ್ ಒಂದು ರಿಯಾನ್ಸ್ ಅಮೃತ್ ಜ್ಯೂಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ಎದ್ರ ಮ್ಯಾಗ ಮಾಡುತ್ತೆ, ಇದು ಕಾಯಿಲೆ ಮ್ಯಾಗ ಮಾಡುತ್ತೋ, ಎದ್ರ ಮೇಲೆ ಮಾಡುತ್ತೋ ಅನ್ನೋದು
ಕೆಲವು ಹೇಳಿದವರು ನಾನು ಅವ್ರು ಸರ್ ಅಂದ್ರೆ ನಾನು ಕೇಳಿದ್ರೆ ಸರ್ ಹಂಗಂದ್ರೆ ಸರ್ ಏನಂದ್ರು ಒಂದು ಸೆಲ್ಸ್ ಆಗಲಿ ಒಂದು ಜೀವಕೋಶ ಆಗಲಿ ಒಂದು ಯಾವುದು ಮೂಳೆ ಮೇಲೆ ಅಲ್ಲ ಯಾವುದು ಕಂಡದ ಮೇಲೆ ಅಲ್ಲ ಸೆಲ್ಸ್ ಮೇಲೆ ವರ್ಕ್ ಮಾಡುತ್ತೆ. 42 ಬೇರೀಸ್ ಇರುತ್ತೆ ಇದರೊಳಗೆ, ಯಾವುದು ನಿಮ್ಗೆ ಇದರೊಳಗೆ ಅಲೋಪತಿಕ್ ಅನ್ನೋದು ಕಂಟೆಂಟ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ ಅಂತ ಅವ್ರು ಭಾಳ ಎಲ್ಲ ಹೇಳಿದ್ರು ನಮಗೆ. ಆದರೂ ಕೂಡ ಸರ್ ಸೂಪರ್ ಇದೆ ಸರ್, ನಾವು ಮಾಡಲೇಬೇಕಂತಾಗ ಸರ್ ಬಂದರು ನಮ್ಮೂರಿಗೆ. ಒಂದೇ ದಿನ ಬಂದರು ಸರ್, ಬಂದು ಒಂದು ಐಡಿ ಪ್ರಾಡಕ್ಟ್ ಕೊಟ್ಟರು ಸರ್. ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದಿಲ್ಲ, ಒಂದು ಐಡಿ ಪ್ರಾಡಕ್ಟ್ ಕೊಟ್ಟರು. ಅವತ್ತೇನೆ ಒಂದೇ ಐಡಿನ ಅದು ಯಾರಿಗೆ ಈಗ ವರ್ಕ್ ಮಾಡ್ತಕ್ಕಂಥ ಒಬ್ಬರು ಸಿರ್ಸೇಲ್ ಅನ್ನೋದ ವ್ಯಕ್ತಿ ಅವ್ರು ಮೊದಲಿಗೆ ಕೊಟ್ಟಿವಿ ನಾವು. ಇಲ್ಲಿಂದ 200 ಕಿಲೋಮೀಟರ್ ಬಾಗಲಕೋಟೆ ದಾಟಿ ಹೋಗ್ಬೇಕದು. ಅವ್ರು ಕೊಟ್ಟಿದ್ದು ಏನಾಯ್ತಂದ್ರೆ ಅವ್ರ ತಾಯಿಯರಿಗೆ ಸುಮಾರು ಪ್ರಾಬ್ಲಮ್ ಇದ್ವು. ವಯಸ್ಸಾಗಿಂದ ಮತ್ತು ಪ್ರಾಬ್ಲಮ್ಸ್ಗಳು ಎಲ್ಲಾನು ನ್ಯಾಚುರಲ್ ಆಗಿ ಹೊರಗೆ ಬೀಳ್ತವೆ. ಯಾಕಂದ್ರೆ ನಾವು ತಿಂತಕ್ಕಂಥದ್ದು ಇವಾಗ ಎಲ್ಲ ಕೆಮಿಕಲ್ ಫುಡ್, ಹೌದಾ? ಎಲ್ಲ ರೈತರು, ಯಾಕಂದ್ರೆ ಈಗ ಭೂಮಿನ ಎಡಿಟ್ ಆಗಿಬಿಟ್ಟಿದೆ, ನಾವಲ್ಲ ಭೂಮಿ ಎಡಿಟ್ ಆಗಿದೆ. ನಾವು ಮುಂಚೆಗಿಂದು ನಮ್ದು ತಿಪ್ಪಿ ಗೊಬ್ಬರಗಳು ಇಲ್ಲ, ಯಾವುದೂ ಇಲ್ಲ, ನ್ಯಾಚುರಲ್ ತಿಂತಿದ್ವಿ. ಪ್ರತಿಯೊಂದು ಹೊಲದಾಗ ಒಂದು ಏನೋ ನಡ್ಕೊಂಡು ತಿಂದೇನಂದ್ರೂ ನಾವು ಭಯ ಅನ್ನೋದು ಇದ್ದಿಲ್ಲ. ಈಗ ತನ್ನ ಹೊಲದಾಗಲಿ ನನ್ನ ಹೊಲದಾಗಲಿ ಮತ್ತೊಬ್ಬ ಏನೋ ಒಂದು ಮುಟ್ಟಬೇಕಂದ್ರೆ ಅವ್ರಿಗೆ ಭಯ ಅನ್ನೋದು ಮೈಂಡ್